ಮಾತನಾಡುವುದು ಒಂದು ಕಲೆ, ಅದು ಎಲ್ರಿಗೂ ಒಲಿಯೋದಿಲ್ಲ. ನೋಡಿರಿ, ಬ್ರಿಡ್ಜು, ಪವರ್ ಪ್ಲ್ಯಾಂಟು. ಇಸ್ರೇಲ್ನವರು ಇರಾನಿನ ಜನರಿಗೆ ನಾಳೆ ಟೈಮು ಕೊಟ್ಟಿದ್ದಾರೆ. ಅವರು ಬೆಳಗ್ಗೆ 8ರಿಂದ ರಾತ್ರಿ 9 ತನಕ ಟ್ರೈನ್ ಹತ್ತಬೇಡಿ, ರೈಲ್ವೆ ಸ್ಟೇಷನ್ಗೆ ಹತ್ರನೂ ಬರಬೇಡಿ, ರೈಲ್ವೆ ಹಳಿಗಳ ಅಕ್ಕಪಕ್ಕದಲ್ಲಿ ಓಡಾಡಬೇಡಿ ಅಂತ ಇಸ್ರೇಲ್ನವರು ಇರಾನಿನ ನಾಗರಿಕರಿಗೆ, ಒಂದು ಜನಸಾಮಾನ್ಯರಿಗೆ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಅದರ ಅರ್ಥ ಹೊಡಿತೀವಿ ಅವನ್ನ ಅಂತ. ನೋಡಿ, ಪರ್ಷಿಯನ್ ಭಾಷೆಯಲ್ಲಿ ಹೇಳಿರೋದು ಇದನ್ನು. ಇಸ್ರೇಲ್ನ ಎಚ್ಚರಿಕೆ ಇದು. ನಾಳೆ ಬೆಳಗ್ಗೆ ಎಕ್ಸಾಕ್ಟ್ ಟೈಮು ಹೇಳಿದ್ದಾರೆ, 8:50 ಅನಿಸುತ್ತೆ. 8:50 ನಾಳೆ ಬೆಳಗ್ಗೆ 8:50 ರಾತ್ರಿ 9 ಗಂಟೆಯ ತನಕ ಟ್ರೈನ್ ಹತ್ತಬೇಡಿ, ರೈಲ್ವೆ ಸ್ಟೇಷನ್ ಅಕ್ಕಪಕ್ಕ ಮತ್ತು ರೈಲ್ವೆ ಹಳಿಗಳ ಅಕ್ಕಪಕ್ಕದಲ್ಲಿ ಓಡಾಡಬೇಡಿ ಅಂತ ಮೆಸೇಜ್. ಇಷ್ಟೇ, ನಾಳೆ ಹೊಡಿತೀವಿ ಅವನ್ನ ಅಂತ. ನೋಡಿ, ಒಂದು ಯುದ್ಧದಲ್ಲಿ ಶತ್ರು ದೇಶದೊಳಗಿನ ಪವರ್ ಪ್ಲ್ಯಾಂಟ್ಗಳು, ಟ್ರೈನ್ ಟ್ರ್ಯಾಕ್ಗಳು, ಟ್ರೈನ್ ನೆಟ್ವರ್ಕು, ವಿಮಾನ ನಿಲ್ದಾಣಗಳು, ಸೇತುವೆಗಳು, ಹೈವೇಗಳು ಇವೆಲ್ಲವೂ ಲೆಜಿಟಿಮೇಟ್ ಟಾರ್ಗೆಟ್ ಅನ್ನಿಸಿಕೊಳ್ತವೆ ಯುದ್ಧ ನಡೆದಂಥ ಸಂದರ್ಭದಲ್ಲಿ. ಅಂದರೆ ಒಂದು ದೇಶದೊಳಗೆ ಇನ್ನೊಂದು ದೇಶದ ಸೇನೆ ಅವುಗಳನ್ನು ಧ್ವಂಸ ಮಾಡಬಹುದು, ಲೆಜಿಟಿಮೇಟ್ ಟಾರ್ಗೆಟ್. ಪ್ರೊವೈಡೆಡ್ ದಾಳಿ ಮಾಡೋ ದೇಶ ಹೇಳಬೇಕು, ನೀವು ಅವುಗಳನ್ನು ಸೈನಿಕರ ಸಾಗಾಣಿಕೆಗೆ, ಆಯುಧಗಳ ಸಾಗಾಣಿಕೆಗೆ ಬಳಸಿಕೊಳ್ತಾ ಇದ್ದೀರಿ, ನಾವು ಹೊಡಿತೀವಿ ಅವನ್ನ ಅಂತ. ಈ ಸೇತುವೆಗಳನ್ನು, ಹೈವೇಗಳನ್ನು, ವಿಮಾನ ನಿಲ್ದಾಣಗಳನ್ನು, ಟ್ರೈನ್ ಟ್ರ್ಯಾಕ್ಗಳನ್ನು ಬಳಸಿಕೊಂಡು ನೀವು ನಮ್ಮ ವಿರುದ್ಧ ಸೈನಿಕರನ್ನು ಮೂವ್ ಮಾಡ್ತಾ ಇದ್ದೀರಿ, ನಮ್ಮ ವಿರುದ್ಧದ ಆಯುಧಗಳನ್ನು ಮೂವ್ ಮಾಡ್ತಾ ಇದ್ದೀರಿ, ನಾವು ಹೊಡಿತಾ ಇದ್ದೀವಿ ಅಂತ ಹೊಡೆದ್ರೆ ಅದು ಲೆಜಿಟಿಮೇಟು. ಬಟ್ ಡೊನಾಲ್ಡ್ ಟ್ರಂಪ್ ಯಾವುದಕ್ಕೆ ಹೊಡಿತೀವಿ ಅಂತ ಹೇಳ್ತಾರೆ? ಇರಾನನ್ನು ಶಿಲಾಯುಗಕ್ಕೆ ತೆಗೆದುಕೊಂಡು ಹೋಗುವುದಕ್ಕೆ, ಇರಾನನ್ನು ಶಿಲಾಯುಗಕ್ಕೆ ತೆಗೆದುಕೊಂಡು ಹೋಗುವುದಕ್ಕೆ ಅವುಗಳನ್ನು ಹೊಡಿತೀವಿ ಅಂತ ಹೇಳ್ತಾರೆ. ಇದಕ್ಕೆ ಹೇಳೋದು, ಅಂದರೆ ಆಡುವ ಮಾತುಗಳನ್ನು ಹೆಂಗೆ ಆಡಬೇಕು ಹಂಗೆ ಆಡಿದ್ರೆ ಕಾಂಟ್ರವರ್ಸಿ ಕಡಿಮೆ ಇರ್ತವೆ. ಬಿಡಿ, ಹೋಗ್ಲತ್ಲಾಗೆ ನಾವು ಕಲಿಸೋದು ಅವ್ರಿಗೆ, ನಮ್ಮ ಮಾತು ಕೇಳ್ಕೊಂಡು ಅವ್ರು ಮಾತಾಡೋದನ್ನು ತಿದ್ಕೋತಾರೆ. ಡೊನಾಲ್ಡ್ ಟ್ರಂಪ್ನ ನೆನ್ನೆಯ ಟ್ವೀಟ್ನಲ್ಲಿ, ನೆನ್ನೆನೂ ಹೇಳಿದೆ ನಾನು, ಆ ಟ್ವೀಟ್ನಲ್ಲಿ ಬಳಸಲಾದ 2 ಶಬ್ದಗಳನ್ನು ನೋಡಿದ್ರೆ ಈ ಮನುಷ್ಯ ಮಾನಸಿಕ ಸ್ಥಿಮಿತವನ್ನೇನಾದರೂ ಕಳ್ಕೊಂಡಿದ್ದಾರಾ ಅಂತ ಡೌಟ್ ಬರ್ತಿತ್ತು. ಈಸಿ ಇನ್ ಈಸ್ ಮೈಂಡ್ಸ್ ಅಂತ, ಸರಿಗಿದೆಯಾ ಅಂತ. ಅದು ನಮ್ಗೆ ಒಬ್ಬರಿಗೆ ಅನಿಸಿದ್ದಲ್ಲ, ನೆನ್ನೆ ಪ್ರೆಸ್ ಮೀಟ್ನಲ್ಲಿ ಪತ್ರಕರ್ತರಿಗೂ ಅದು ಅನ್ನಿಸ್ತು. ಅದೇ ಪ್ರಶ್ನೆ ಕೇಳಿದ್ರು. 2 ಶಬ್ದಗಳು ಸ್ಪೆಷಲಿ, ಅದರಲ್ಲಿ 2ನೇ ಶಬ್ದ ನಾನು ಹೇಳಬಾರ್ದು, ನೀವು ಕೇಳಬಾರ್ದು, ನಿಮ್ಗೆಲ್ರಿಗೂ ಇಂಟರ್ನೆಟ್ ಆಕ್ಸೆಸ್ ಇರುತ್ತೆ, ನೋಡ್ಕೊಳ್ಳಿ, ಅದನ್ನು ಹುಡುಕೊಳ್ಳಿ ಏನು ಶಬ್ದ ಅಂತ. ಒಂದು ಶಬ್ದ ಕ್ಷಮೆ ಕೋರಿ ನಾನು ಹೇಳ್ತೀನಿ ಅದನ್ನು, ಕ್ರೇಜಿ ಬಾಸ್ಟರ್ಡ್ಸ್ ಅಂತೆ. ಐ ಆಮ್ ಸಾರಿ, ಅಮೇರಿಕದ ಅಧ್ಯಕ್ಷರು ಬಳಸಿರುವ ಕಾರಣಕ್ಕಾಗಿ ನಿಮ್ಮ ಮುಂದೆ ನಾನು ನನ್ನ ಬಾಯಲ್ಲಿ ಅದನ್ನು ಹೇಳಬೇಕಾಗಿ ಬಂದಿದೆ, ಕ್ರೇಜಿ ಬಾಸ್ಟರ್ಡ್ಸ್. ನೆನ್ನೆ ಪತ್ರಕರ್ತರು ಪ್ರಶ್ನೆ ಕೇಳ್ತಾರೆ, ನೀವು ಹಿಂಗೊಂದು ಶಬ್ದ ಬಳಸಿದ್ದೀರಿ, ಅದನ್ನು ನೋಡಿ ನಿಮ್ಮ ಮನಸ್ಥಿತಿ ಸರಿ ಇದೆಯೋ ಇಲ್ವೋ, ಅಂದರೆ ತಲೆಗೆಲೆ ಕೆಟ್ಟಿದೆಯಾ ಅಂತ ಕೇಳೋದನ್ನು ಸ್ವಲ್ಪ ಡಿಪ್ಲೊಮೆಟಿಕ್ಕಾಗಿ ಕೇಳ್ತಾರೆ. ಅಂಥ ಜನ ಮಾತಾಡ್ಕೊತಿದ್ದಾರೆ, ನೀವು ಏನು ಹೇಳ್ತೀರಿ ಅಂದರೆ ನಾನು ಸರಿಯಾಗೇ ಇದ್ದೀನಿ ಅಂತಾರೆ ಟ್ರಂಪ್. ಬಿಡಿ, ಅದೆಲ್ಲ ಬಿಡಿ, ಮುಂದಿನ 9 ತಾಸಿನಲ್ಲಿ ಏನಾಗುತ್ತೆ ಅನ್ನೋ ವಿಷಯಕ್ಕೆ ಬರೋಣ. ಡೊನಾಲ್ಡ್ ಟ್ರಂಪ್ ಹ್ಯಾಸ್ ಡಿಸೈಡೆಡ್ a whole civilization will die tonight, never to be brought back again ಅಂತ. ಇರಾನ್ ಇಷ್ಟೆಲ್ಲ ಎಚ್ಚರಿಕೆಗಳ ಮಧ್ಯೆಯೂ ಮಣಿತಾ ಇಲ್ಲ. ಇರಾನ್ ಮಣಿತಾ ಇಲ್ಲ ಅನ್ನೋದಕ್ಕೆ ಇರಾನ್ನಲ್ಲಿ ಯಾರು ಮಣಿತಾ ಇಲ್ಲ ಅನ್ನೋದು ಇಂಪಾರ್ಟೆಂಟ್ ರೀ. IRGC ಆಳ್ತಾ ಇದೆ ಅದನ್ನು. ಅವರು ಸಾಯುವುದಕ್ಕೆ ಸಿದ್ಧರಾಗಿ ನಿಂತಿರುವಂಥ ಮುಜಾಹಿದೀನ್ಗಳು. IRGC ಅಂದರೆ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ಸ್ ಕಾರ್ಪ್ಸ್ ಅಂತ, ಸಾಯೋದಕ್ಕೆ ಸಿದ್ಧವಾಗಿ ನಿಂತವರು. ಅವರು ಏನೇನೋ ಕನಸಿಟ್ಕೊಂಡು, ಏನೇನೋ ಆಸೆ ಇಟ್ಕೊಂಡು, ಆ ವಿಷಯಕ್ಕೆ ಬೇಡಾಗಿ ಹೋಗೋದು. ಅವ್ರ ಕಂಡೀಷನ್ಸ್ ಹಾಕ್ತಾ ಇದ್ದಾರೆ. ಇನ್ನು ಇದನ್ನು ಇರಾನಿನ ಕಂಡೀಷನ್ನು ಅಂತ ನನ್ನ ಆತ್ಮಸಾಕ್ಷಿ ಒಪ್ಪೋದಿಲ್ಲ, ಇರಾನಿನ ಜನರ ಕಂಡೀಷನ್ ಅಂತಲೂ ನನ್ನ ಆತ್ಮಸಾಕ್ಷಿ ಒಪ್ಪೋದಿಲ್ಲ. IRGC ಕಂಡೀಷನ್ ಇದು. ಮೊದಲು ಇರಾನ್ ಯುದ್ಧ ಶುರು ಮಾಡಿಲ್ಲ, ಯುದ್ಧ ನಿಲ್ಲಿಸಿದ್ರೆ ಅಮೇರಿಕಾನೇ ನಿಲ್ಲಿಸಲಿ. ನಂಬರ್ 1, ಇರಾನ್ ಮೇಲೆ ಮುಂದೆ ಯಾವತ್ತೂ ದಾಳಿ ನಡೆಸೋದಿಲ್ಲ ಅನ್ನೋ ಭರವಸೆ ಕೊಡಲಿ. ಕೇವಲ ಇಷ್ಟು ದಿನಗಳ ಯುದ್ಧ ವಿರಾಮ ಅಲ್ಲ, ಶಾಶ್ವತವಾಗಿ ಯುದ್ಧ ನಿಲ್ಲಬೇಕು. ಇರಾನ್ ಮೇಲೆ ವಿಧಿಸಿರುವ ಅಷ್ಟೂ ನಿರ್ಬಂಧಗಳನ್ನು ತೆರವು ಮಾಡಬೇಕು. ಅಮೇರಿಕ ಮತ್ತು ಬೇರೆ ಬೇರೆ ದೇಶಗಳು ವಿಧಿಸಿರುವ ನಿರ್ಬಂಧಗಳೆಲ್ಲವೂ ತೆರವಾಗಬೇಕು.
ಇರಾನ್ನ ಮಿತ್ರರ ವಿರುದ್ಧ ನಡೀತಾ ಇರುವ ಪ್ರಾದೇಶಿಕ ಯುದ್ಧಗಳ ಅಂತ್ಯ ಆಗಬೇಕು. ಇರಾನಿನ ಮಿತ್ರರ ವಿರುದ್ಧದ ಪ್ರಾದೇಶಿಕ ಯುದ್ಧ ಅಂತ್ಯ ಆಗಬೇಕು ಅಂದರೆ ಏನು ತಲೆಯಲ್ಲಿ ಇಟ್ಕೊಂಡಿದ್ದನ್ನು ಹೇಳಿರಬಹುದು ಅಂತಂದರೆ, ರಷ್ಯಾ ಯುಕ್ರೇನ್ ಯುದ್ಧವನ್ನು ನಿಲ್ಲಿಸಿ ಅನ್ನೋ ಲೆವೆಲ್ಗಿದೆ ಇದು ಬೇಡಿಕೆ. ಲೆಬನಾನ್ ದೇಶದ ಮೇಲೆ ಇನ್ನು ಮುಂದೆ ಇಸ್ರೇಲ್ ದಾಳಿ ಮಾಡಬಾರ್ದು. ಹಾನಿಯಾದ ಇರಾನ್ನ ಮರು ನಿರ್ಮಾಣಕ್ಕೆ ಅಮೇರಿಕಾನೂ ದುಡ್ಡು ಕೊಡಬೇಕು. ಹಾರ್ಮುಜ್ ಮೂಲಕ ಸುರಕ್ಷಿತ ಸಾಗಾಣಿಕೆಗೆ ಇರಾನ್ ನಿಯಮಗಳನ್ನು ರೂಪಿಸುತ್ತೆ. ನಿಯಮಗಳನ್ನು ರೂಪಿಸುತ್ತೆ ಅಂದ್ರೇನು? ನಾವು ಅದನ್ನು ಟೋಲ್ ಬೂತ್ ರೀತಿ ನಿಲ್ಲಿಸ್ಕೊಂಡು ಅಲ್ಲಿ ಹಡಗುಗಳಿಂದ ದುಡ್ಡು ವಸೂಲು ಮಾಡ್ತೀವಿ ಅಂತ. ಹಾರ್ಮುಜ್ ಶುಲ್ಕದ ಹಣದಿಂದ ಇರಾನ್ನ ಪುನರ್ ನಿರ್ಮಾಣ ಮಾಡಿಕೊಳ್ತೀವಿ, ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ 10 ಷರತ್ತುಗಳನ್ನು ಇರಾನ್ ಕಡೆಯಿಂದ ಹಾಕಲಾಗಿದೆ. ಇವು ಅಮೇರಿಕ ಒಪ್ಪಿಕೊಳ್ಳಬಹುದಾದ ಷರತ್ತುಗಳಲ್ಲ. ಫೆಬ್ರವರಿ 28ಕ್ಕಿಂತ ಮುಂಚೆ ಹಾರ್ಮುಜ್ನಲ್ಲಿ ದಾಟಿ ಬರೋದಕ್ಕೆ ಯಾವ ಹಡಗು ₹1 ಕೊಡಬೇಕಾಗಿರಲಿಲ್ಲ. ಈಗ ಏಕಾಏಕಿ ಇಂಡಿಯನ್ ಕರೆನ್ಸಿ ಲೆಕ್ಕ ಹಾಕಿದ್ರೆ 18-19 ಕೋಟಿ ರೂಪಾಯಿ ಕೊಡ್ಬೇಕಂತೆ ಒಂದೊಂದು ಹಡಗು. ಪರಿಸ್ಥಿತಿ ಹಿಂಗಾಗಿದ್ದು ಯಾಕೆ? ಡೊನಾಲ್ಡ್ ಟ್ರಂಪ್ ಮಾಡಿದ ದುಸ್ಸಾಹಸದಿಂದ. ಅದಕ್ಕೆ ಒಪ್ಪಿಗೆ ಕೊಟ್ಟರೆ ಚೀತು ಅನ್ನಲ್ವಾ ಜಗತ್ತು? ಹಿಂಗೆ ಮಾಡಿಟ್ರಿ ಅಂತ ಟ್ರಂಪ್ ಹೇಳೋದಿಲ್ವಾ? ಇದನ್ನು ಅವರು ಒಪ್ಕೊಳ್ಳೋ ಸಾಧ್ಯತೆಗಳ ಕಡಿಮೆ ಇದೆ. 9 ಗಂಟೆಗಳ ಟೈಮ್ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.